ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನೊಂದು 3-4 ಟಿಪ್ಸ್ನ ತೊಗೊಂಡು ಬಂದೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಇಲ್ಲಿ ನಾನು ಮೊದಲನೇದಾಗಿ ಒಂದು ಪೇಪರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಪೇಪರ್ಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಾವು ನಮ್ಮ ಮನೆಯಲ್ಲಿ ಪೌಡ್ರೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಯಾವುದಾದ್ರೂ ಪೌಡ್ರ್ ಆಗಿರ್ಬೋದು. ಇಲ್ಲಿ ನಾನು ಪೌಂಡ್ಸ್ನ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ. ಸೊ ಹಿಂಗಾಗಿ ನಾನು ಪೌಂಡ್ಸ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹಾಕಿ, ಆಮೇಲೆ ನಿಮ್ಮ ಮನೇಲಿ ಯಾವುದಾದ್ರೂ ಪರ್ಫ್ಯೂಮ್ ಯಾವುದಾದ್ರೂ ನಡೆಯುತ್ತೆ ಫ್ರೆಂಡ್ಸ್, ಪರ್ಫ್ಯೂಮ್ ಇರುತ್ತಲ್ಲ, ಸೊ ಆ ಪರ್ಫ್ಯೂಮ್ನ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಡಿ. ಅದನ್ನು ಸ್ಪ್ರೇ ಮಾಡಿ ಚೆನ್ನಾಗಿ ಅದನ್ನು ಕವರ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿಬಿಡಿ ಫ್ರೆಂಡ್ಸ್. ಸೊ ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ದಂದರೆ, ನಮ್ಮ ನಾವು ಮನೆಯಲ್ಲಿ ಬಟ್ಟೆ ಎಲ್ಲ ಮಡಚಿಟ್ಟಿರ್ತೀವಿ, ತುಂಬ ದಿನ ಆಗಿರುತ್ತೆ, ನಾವು ಅದನ್ನೆಲ್ಲ ಹಾಕ್ಕೊಳ್ತಾ ಇರಲ್ಲ. ಒಂದು ಟೈಪ್ ಸ್ಮೆಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಸೊ ಆ ಥರ ನಮಗೆ ಬಟ್ಟೆ ಎಷ್ಟು ದಿವಸ ಆದ್ರೂ ನಾವು ಹಾಗೆ ಇಟ್ಟರೂ ನಮಗೆ ಸ್ಮೆಲ್ ಚೆನ್ನಾಗಿ ಬರಬೇಕಪ್ಪ ಅಂತ ಹೇಳಿದ್ನಂದರೆ, ಸೊ ಈ ಥರ ನಾವು ಮಾಡಿ ಒಂದು ನಿಮಗೆ ಬಟ್ಟೆ ಎಷ್ಟಿದ್ದಾವೆ ನೋಡಿಕೊಂಡು ಒಂದೊಂದು ಬಟ್ಟೆ ಹತ್ರ ಸೊ ಒಂದು 2-3 ನೀವು ಇಟ್ಟುಬಿಡಿ. ಹಿಂಗೆ ನೀವು ಎಷ್ಟೇ ಬಟ್ಟೆ ಮಡಚಿಟ್ಟಿದ್ರೂ, ಎಷ್ಟೇ ದಿನಗಳ ಕಾಲ ಇಟ್ಟರೂ ಸ್ಮೆಲ್ ಆಗಲ್ಲ. ಆ್ಯಂಡ್ ಇವಾಗ ನಮ್ಮ ಮನೇಲಿ ನಾವು ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವ, ಮೇಯ್ನಾಗಿ ಫಿಶ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು. ಸೊ ಇದೆಲ್ಲ ಮಾಡಿದಾಗ ಫ್ರೆಂಡ್ಸ್ ತುಂಬಾ ಒಂದು ಪಾತ್ರೆ ತೊಳೆದ್ರೂ ಒಂದು ಟೈಪ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಅದರದ್ದೇ ಸೊ ಆ ಸ್ಮೆಲ್ ಬರಬಾರ್ದಪ್ಪ ಅಂತ ಹೇಳಿದರೆ, ಇಲ್ಲಿ ನಾನೊಂದು ಲಿಕ್ವಿಡ್ನ ಹೇಳ್ತಾ ಇದ್ದೀನಿ ನಿಮ್ಗೆ, ಓಕೆನಾ? ಸೋಪ್ನ ತೊಗೊಳ್ಳೋಣ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ಲಿಕ್ವಿಡ್ ಇತ್ತಂದರೆ, ಡಿಶ್ ವಾಷರ್ ಲಿಕ್ವಿಡ್ ಇತ್ತಂದರೆ ಸೊ ಅದನ್ನು ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಸೋಪ್ ಯೂಸ್ ಮಾಡ್ತೀನಿ. ಸೊ ಅದನ್ನು ಸೋಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಸ್ವಲ್ಪ ನೀರನ್ನು ಹಾಕಿ ಲಿಕ್ವಿಡ್ನ ರೆಡಿ ಮಾಡ್ಕೊರಿ ಫ್ರೆಂಡ್ಸ್. ರೆಡಿ ಮಾಡ್ಕೊಂಡಾದಮೇಲೆ ಸೊ ಇದಕ್ಕೆ ಒಂಚೂರು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಓಕೆನಾ? ಅದು ನಾವು ಸೋಪೆಲ್ಲ ಏನು ಹಾಕಿರ್ತೀವಲ್ಲ ಚೆನ್ನಾಗಿ ಕರಗಬೇಕು. ಸೊ ನಿಮ್ಮ ಪಾತ್ರೆ ಎಲ್ಲ ಎಷ್ಟಿದೆ ನೋಡಿ. ಸೊ ನಾನ್ ವೆಜ್ ಮಾಡಿದ್ದಿನ ನೀವು ಪಾತ್ರೆ ತೊಳಿತಿರ್ತೀರಲ್ಲ, ಸೊ ಈ ಥರ ನೀವು ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಆಮೇಲೆ ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಪಾತ್ರೆ ತೊಳೆಯೋದ್ರಿಂದ ನಾವು ಫಿಶ್ ಆಗಿರ್ಬೋದು, ಮೇಯ್ನಾಗಿ ನಾನ್ ವೆಜ್ ಏನಾದರೂ ಮಾಡಲಿ, ಅಥವಾ ಎಗ್ಗಿನಂತೂ ತುಂಬಾ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಸೊ ಈ ಥರ ನಾವು ಲಿಕ್ವಿಡ್ನ ಮಾಡಿಕೊಂಡು ಪಾತ್ರೆ ತೊಳೆಯೋದ್ರಿಂದ ಪಾತ್ರೆನೂ ತುಂಬ ಫಳಫಳ ಅಂತ ಹೊಳೆಯುತ್ತೆ. ಆಮೇಲೆ ಸ್ಮೆಲ್ಲಂತೂ ಒಂದು ಚೂರು ಕೂಡ ಇರಲ್ಲ ಫ್ರೆಂಡ್ಸ್. ಮೇಯ್ನಾಗಿ ನಾವು ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ವ, ಸೊ ಇದರಿಂದ ನಮಗೆ ಯಾವುದೇ ಒಂದು ಬ್ಯಾಡ್ ಸ್ಮೆಲ್ ಇದ್ರೂ ಅದು ಒಂದೇ ವಾಶಲ್ಲಿ ರಿಮೂವ್ ಮಾಡಿಬಿಡುತ್ತೆ. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫಳಫಳ ಅಂತ ಹೊಳಿತಾ ಇದೆ. ಸೊ ಒನ್ ಟೈಮ್ ನೀವು ಈ ಟಿಪ್ನ ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾವು ದಿನ ಬೆಳಿಗ್ಗೆ ಆದನಂದರೆ ನಾವು ಬರೀ ಕೆಮಿಕಲಲ್ಲೇ ಇರ್ತೀವಿ ಫ್ರೆಂಡ್ಸ್. ಸೋಪ್ ಆಗಿರ್ಬೋದು, ಬಟ್ಟೆ ಎಲ್ಲ ಒಗಿತಿರ್ತೀವಲ್ಲ, ಆಮೇಲೆ ಪಾತ್ರೆ ತೊಳೆಯುವಾಗ ಸೋಪೆಲ್ಲ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಕೈಯೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ನಾವು ಕೆಲಸ ಮಾಡಿ ಆದಮೇಲೆ ಒಂದು ಸ್ವಲ್ಪ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ, 2-3 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಡೈಲಿ ನಾವು ಈ ಥರ ಕೆಲಸ ಎಲ್ಲ ಆದಮೇಲೆ ಈ ಥರ ಮಾಡ್ಕೊಳ್ಳೋದ್ರಿಂದ, ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈ ತುಂಬಾ ಬೇಬಿ ಹ್ಯಾಂಡ್ಸ್ ಅಂತಲೇ ಹೇಳ್ತೀವಿ, ಬೇಬಿ ಸಾಫ್ಟ್ ಹ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಆಗುತ್ತೆ ನಮ್ಮ ಹ್ಯಾಂಡ್ಸ್ ಎಲ್ಲ. ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಟಿಪ್ ಇದು. ಆ್ಯಂಡ್ ಇವಾಗ ನೋಡಿ, ನಾವು ಕುಕ್ಕರೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಫ್ರೆಂಡ್ಸ್ ಅದರದ್ದು ಕುಕ್ಕರಿಂದ ಒಂದು ಬೇರೆಯೇ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಆ ಥರ ಸ್ಮೆಲ್ ಬರಬಾರ್ದಪ್ಪ ಅಂತ ಹೇಳಿದ್ನಂದರೆ, ಒಂದು ಪೇಪರ್ನ ತೊಗೊಳ್ಳಿ. ನೀವು ಯಾವುದಾದ್ರೂ ತೊಗೋಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಬುಕ್ಸಿನ ಪೇಪರ್ ಆಗಿರ್ಬೋದು. ಸೊ ತೊಗೊಂಡು ನೀವು ಅದಕ್ಕೆ ಬೆಂಕಿನ ಹಚ್ಚಿ, ಸೊ ಅದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ, ಅದು ಹೊಗೆ ಎಲ್ಲ ಅದರೊಳಗೆ ಇರಬೇಕು ಫ್ರೆಂಡ್ಸ್. ಅಂದರೆ ಪೇಪರ್ ಸುಟ್ಟಿರೋ ಹೊಗೆ ಇರುತ್ತಲ್ಲ, ಸೊ ಆ ಹೊಗೆಯಿಂದ ಒಂದು 5 ನಿಮಿಷ ನೀವು ಪ್ಲೇಟ್ನ ಮುಚ್ಚಿ, ಅದು ಕುಕ್ಕರ್ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಇದರಿಂದ ಕುಕ್ಕರೂ ಬೇಗ ಕೆಡಲ್ಲ, ಆ್ಯಂಡ್ ಸ್ಮೆಲ್ಲು ಕೂಡ ಬ್ಯಾಡ್ ಸ್ಮೆಲ್ ಕೂಡ ಬರಲ್ಲ. ಸೊ ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು. ಸೊ ಈ ಥರ ನೀವು ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಟಿಪ್ಸ್. ಆ್ಯಂಡ್ ಈ ಟಿಪ್ಸ್ ಎಲ್ಲ ಹೆಂಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಟಿಪ್ಸ್ ಜೊತೆಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಅನಿಸಿತು ಅಂತ ಹೇಳಿ.
ನೆಕ್ಸ್ಟ್ ನಿಮ್ಗೆ ಯಾವ ಥರ ಎಲ್ಲ ಟಿಪ್ಸ್ ಬೇಕು ಅಥವಾ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಟೇಕ್ ಕೇರ್. ಬಾಯ್ ಬಾಯ್.